ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕೂಡ ಯಾವುದಾದರೂ ಒಂದು ಕಾರ್ ಇದ್ದರೆ, ಅಂದರೆ ವೈಟ್ ಬೋರ್ಡ್ ಆಗಿರಬಹುದು ಅಥವಾ ಯೆಲ್ಲೋ ಬೋರ್ಡ್ ಕಾರ್ ಆಗಿರಬಹುದು, ಯಾವುದೇ ಒಂದು ಕಾರ್ ಇದ್ದರೆ ನೀವು ರಾಜ್ಯ ಸರ್ಕಾರದ ಈ ನಿಯಮವನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಏಕೆ ಅಂತ ಹೇಳಿದರೆ, ಈಗ ಕಾರ್ ಇದ್ದ ಮನೆಯ BPL ರೇಷನ್ ಕಾರ್ಡುಗಳನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಮನೆಯಲ್ಲಿ ಯಾವ ಕಾರಿದ್ದರೆ ನಿಮ್ಮ BPL ರೇಷನ್ ಕಾರ್ಡುಗಳು ರದ್ದಾಗುತ್ತೆ ಮತ್ತು ಈ ಕುರಿತಂತೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಆ ನಿಯಮ ಯಾವುದು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಮನೆಯಲ್ಲಿ ಕಾರ್ ಇರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸಾಮಾನ್ಯವಾಗಿ ಕಾರ್ ಖರೀದಿ ಮಾಡುವವರು ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ ಅನ್ನುವ ಎರಡು ಆಯ್ಕೆಗಳನ್ನು ಪಡೆದುಕೊಳ್ಳುತ್ತಾರೆ. ವೈಯಕ್ತಿಕ ಬಳಕೆಗಾಗಿ ಕಾರ್ ಖರೀದಿ ಮಾಡುವವರು ವೈಟ್ ಬೋರ್ಡ್ ಕಾರುಗಳನ್ನು ಖರೀದಿ ಮಾಡಿದರೆ, ವ್ಯಾವಹಾರಿಕ ಉದ್ದೇಶದಿಂದ ಅಂದರೆ ಬಾಡಿಗೆ ಮಾಡಲು ಕಾರ್ ಖರೀದಿ ಮಾಡುವವರು ಯೆಲ್ಲೋ ಬೋರ್ಡ್ ಕಾರುಗಳನ್ನು ಖರೀದಿ ಮಾಡ್ತಾರೆ. ಆದರೆ ಇನ್ನು ಮುಂದೆ ವೈಟ್ ಬೋರ್ಡ್ ಕಾರು ಯಾರ ಮನೆಯಲ್ಲಿ ಇದೆಯೋ ಅಂತಹ ಕುಟುಂಬದ BPL ರೇಷನ್ ಕಾರ್ಡುಗಳನ್ನು ರದ್ದು ಮಾಡಲು ಈಗ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಉದ್ದೇಶಗಳಿಗಾಗಿ ಯಾವುದಾದರೂ ವೈಟ್ ಬೋರ್ಡ್ ಕಾರುಗಳನ್ನು ಹೊಂದಿದ್ರೆ ಆತ ಉತ್ತಮವಾದ ಆದಾಯವನ್ನು ಹೊಂದಿದ್ದಾನೆ ಅನ್ನೋದು ಸರ್ಕಾರದ ತೀರ್ಮಾನವಾಗಿದೆ. ಯೆಲ್ಲೋ ಬೋರ್ಡ್ ಕಾರುಗಳು ಬಾಡಿಗೆ ನಿಮಿತ್ತವಾಗಿ ಖರೀದಿ ಮಾಡುವ ಕಾರಾಗಿರುತ್ತೆ. ಕಾರುಗಳನ್ನು ಬಾಡಿಗೆಗೆ ಕೊಡುವವರು ಸಾಮಾನ್ಯವಾಗಿ ಯೆಲ್ಲೋ ಬೋರ್ಡ್ ಕಾರುಗಳನ್ನು ಖರೀದಿ ಮಾಡ್ತಾರೆ. ಅಂದರೆ ಅವರು ಬಡವರು ಅಂತ ಸರ್ಕಾರದ ತೀರ್ಮಾನವಾಗಿದೆ. ಈ ಕಾರಣಗಳಿಂದ ಯಾವುದೇ ಒಬ್ಬ ವ್ಯಕ್ತಿ ವೈಟ್ ಬೋರ್ಡ್ ಕಾರುಗಳನ್ನು ಹೊಂದಿದ್ರೆ, ಅಂದರೆ ಆ ಕಾರು ಐಷಾರಾಮಿ ಕಾರಾಗಿರಬಹುದು ಅಥವಾ ಬಜೆಟ್ ಬೆಲೆಯ ಕಾರಾಗಿರಬಹುದು, ಯಾವುದೇ ರೀತಿಯ ವೈಟ್ ಬೋರ್ಡ್ ಕಾರುಗಳನ್ನು ಹೊಂದಿದ್ರೆ ಆ ಕುಟುಂಬದ BPL ರೇಷನ್ ಕಾರ್ಡುಗಳು ಕಡ್ಡಾಯವಾಗಿ ರದ್ದಾಗುತ್ತೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವ ಕಾರು ವೈಟ್ ಬೋರ್ಡ ಅಥವಾ ಯೆಲ್ಲೋ ಬೋರ್ಡ ಅಂತ ನಮಗೆ ಕಮೆಂಟ್ ಮಾಡಿ. ಹಾಗೂ ಸರ್ಕಾರದ ಈ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ವ್ಯಕ್ತಪಡಿಸಿ.